ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ವಾಯುಸೇನೆ ಸಮರಾಭ್ಯಾಸವನ್ನ ನಡೆಸ್ತಾ ಇರೋದು. ಉತ್ತರ ಪ್ರದೇಶದ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಯುದ್ಧಾಭ್ಯಾಸ ನಡೀತಾ ಇದೆ. ಫೈಟರ್ ಜೆಟ್ಗಳ ಹಾರಾಟವನ್ನ ತಾವೀಗ ಕಾಣ್ತಾ ಇದ್ದೀರಿ. ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಒಂದೊಂದೇ ಫೈಟರ್ ಜೆಟ್ಗಳು ಈಗ ತಯಾರಿಯನ್ನ ಮಾಡಿಕೊಳ್ತಾ ಇರೋದು, ತಾಲೀಮು ನಡೆಸ್ತಾ ಇರೋದು. ಫೈಟರ್ ಜೆಟ್ಗಳಿಂದ ತಾಲೀಮು ನಡೀತಾ ಇದೆ. ರಫೇಲ್, ಸುಖೋಯ್, ಮಿಗ್, ಮಿರಾಜ್, ಜಾಗ್ವಾರ್ ಈ ಎಲ್ಲ ಸಮರ ವಿಮಾನಗಳ ಸಮರಾಭ್ಯಾಸ ಅಲ್ಲಿ ನಡೀತಾ ಇದೆ. ಪಾಕ್ ವಾಯುಪಡೆಗೆ ನೇರವಾದ ಸಂದೇಶ ರವಾನೆ ಆಗ್ತಾ ಇದೆ. ನೋಡಿ, ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಗಂಗಾ ಎಕ್ಸ್ಪ್ರೆಸ್ ವೇ, ಉತ್ತರ ಪ್ರದೇಶದ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಸದ್ಯ ಯುದ್ಧ ವಿಮಾನಗಳ ಸಮರಾಭ್ಯಾಸ. ಈಗಾಗಲೇ ಪಾಕಿಸ್ತಾನಕ್ಕೆ ಆತಂಕ ಶುರುವಾಗಿದೆ. ನುಗ್ಗಿ ಹೊಡಿತೀವಿ ಅಂತ ಹೇಳಿ ಪ್ರಧಾನಿ ಮೋದಿ ಅವರಾದ ಮೇಲೆ ಗೃಹ ಸಚಿವ ಅಮಿತ್ ಶಾ ಕೂಡ ಹೇಳಿದ್ದಾರೆ. ಈ ಕಡೆ ಮೂರೂ ಪಡೆಗಳಿಂದ ಯಾವ ರೀತಿ ಸಮರಾಭ್ಯಾಸ ನಡೀತಾ ಇದೆ ತಾವು ಗಮನಿಸಿದ್ದೀರಿ. ಇನ್ನು ಸೇನೆಗೆ ಪ್ರಧಾನಿ ಮೋದಿ ಅವರು ಫ್ರೀ ಹ್ಯಾಂಡ್ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಕಾರ್ಯಪ್ರವೃತ್ತ ಆಗಿರುವಂತಹ ನಮ್ಮ ಮಿಲಿಟರಿ ಪಡೆ ಈಗಾಗಲೇ ಸಮರಾಭ್ಯಾಸಕ್ಕೆ ಮುಂದಾಗಿದೆ. ಯಾವಾಗಲೂ ಇಂಡಿಯನ್ ಆರ್ಮಿ ಆಕ್ಟಿವ್. ಈಗ ಈ ರೀತಿ ಮೋದಿ ಅವರು ನಿಮಗೆ ಫ್ರೀ ಹ್ಯಾಂಡ್, ಹೊಡೆಯುವ ಸಮಯ ಸ್ಥಳ ನೀವೇ ನಿರ್ಧಾರ ಮಾಡಿ ಅಂತ ಹೇಳಿದ್ದೇ ತಡ ನೌಕಾದಳ ಅಲ್ಲಿ ಪೋರ್ಬಂದರ್ ಹತ್ರ 85 ನಾಟಿಕಲ್ ಮೈಲ್ ದೂರದಲ್ಲಿ ಸಮರಾಭ್ಯಾಸಕ್ಕೆ ಇಳಿದಿದೆ. ಈ ಕಡೆ ವಾಯುಸೇನೆ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಸಮರಾಭ್ಯಾಸಕ್ಕೆ ಮುಂದಾಗಿದೆ. ಎಲ್ಲಾ ಯುದ್ಧ ವಿಮಾನಗಳ ಹಾರಾಟವನ್ನು ನಾವೀಗ ನೋಡ್ತಾ ಇದ್ದೀವಿ. ಲ್ಯಾಂಡಿಂಗ್ ನ ತಾಲೀಮು ನಡೀತಾ ಇದೆ. ರಫೇಲ್, ಹಾಗೇನೆ ಸುಖೋಯ್, ಮಿಗ್, ಮಿರಾಜ್, ಜಾಗ್ವಾರ್ ಈ ಎಲ್ಲ ಯುದ್ಧ ವಿಮಾನಗಳ ತಾಲೀಮು ಅಲ್ಲಿ ನಡೀತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕ್ಯಾಮೆರಾ 1 ನಲ್ಲಿ ಯುದ್ಧ ವಿಮಾನಗಳ ಹಾರಾಟ. ನೀಲಿ ಆಗಸದಲ್ಲಿ ಈ ರೀತಿ ಯುದ್ಧ ವಿಮಾನಗಳು ಹಾರಾಡ್ತಾ ಇದ್ರೆ ಆ ಕಡೆ ಪಾಕಿಸ್ತಾನಕ್ಕೆ ಆತಂಕ ಶುರುವಾಗಿದೆ. ಇವರೇನ್ ತಾಲೀಮ್ ನಡೆಸ್ತಾ ಇದಾರೋ ಅಥವಾ ಸೀದಾ ಬಂದು ನಮಗೆ ಢಮಾರ್ ಅನ್ಸ್ಬಿಡ್ತಾರೋ ಅನ್ನೋಂತಹ ಭಯ ಪಾಕಿಸ್ತಾನದವರನ್ನ ಕಾಡ್ತಾ ಇದೆ. ಮತ್ತೊಂದು ಕಡೆ ಗಡಿಯುದ್ದಕ್ಕೂ ಕ್ಯಾಮೆರಾ 2 ದಲ್ಲಿ ತಾವು ಗಮನಿಸ್ತಾ ಇರೋದು ಗಡಿಯುದ್ದಕ್ಕೂ ಯಾವ ರೀತಿಯ ಭದ್ರತೆ ಇದೆ, ಆ ಎಕ್ಸ್ಪ್ರೆಸ್ ವೇನಲ್ಲಿ ಸದ್ಯ ಯಾವ ರೀತಿ ತಯಾರಿ ನಡೀತಾ ಇದೆ, ಈ ಎಲ್ಲಾ ದೃಶ್ಯಗಳು. ಎಸ್, ಎಕ್ಸ್ಪ್ರೆಸ್ ವೇ, ಅದು ಗಂಗಾ ಎಕ್ಸ್ಪ್ರೆಸ್ ವೇ. ಅಲ್ಲಿ ಗಡಿ ತರಾನೇ ತಂತಿ ಬೇಲಿ ಹಾಕ್ಬಿಟ್ಟಿದ್ದಾರೆ, ಗಡಿ ತರಾನೇ ಕಾಣುತ್ತೆ. ಸೊ ಅಲ್ಲಿ ನೀವು ದೂರದಲ್ಲಿ ಯುದ್ಧ ವಿಮಾನಗಳನ್ನ ತಾವು ಕಾಣ ಸಿಗ್ತಾ ಇದೆ. ಈ ರೀತಿ ತಾಲೀಮು ಸದ್ಯ ಅಲ್ಲಿ ನಡೀತಾ ಇದೆ. ಉತ್ತರ ಪ್ರದೇಶದ ಗಂಗಾ ಎಕ್ಸ್ಪ್ರೆಸ್ ವೇ 3.5 ಕಿಲೋಮೀಟರ್ ಇದೆ ಗಂಗಾ ಎಕ್ಸ್ಪ್ರೆಸ್ ವೇ. ಅಲ್ಲಿ ಯುದ್ಧ ವಿಮಾನಗಳ ತಾಲೀಮು ಈ ರೀತಿ ನಡೀತಾ ಇದೆ. ಇದು ನೇರವಾಗಿ ಪಾಕಿಸ್ತಾನಿಯ ನೇರವಾಗಿ ಒಂದು ಸವಾಲು. ಈಗಾಗಲೇ ಪಾಕಿಸ್ತಾನದ ಮೇಲೆ ಭಾರತದಿಂದ ಪ್ರತಿದಾಳಿ ಯಾವಾಗ, ಪ್ರತಿಕಾರ ಯಾವಾಗ ಅನ್ನುವಂತಹ ಪ್ರಶ್ನೆ, ಒಕ್ಕೋರಲ ಆಗ್ರಹ, ಪ್ರತಿಕಾರ ಆಗಲೇಬೇಕು ಅಂತ. ಈ ನಿಟ್ಟಿನಲ್ಲಿ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಕೂಡ ಆಗಿದೆ. ಮೊನ್ನೆ 4 ಮೀಟಿಂಗ್ಗಳಾದವು. ಅದಾದ್ಮೇಲೆ ತಾವೇ ಗಮನಿಸಿದ್ದೀರಿ, ಪ್ರಧಾನಿ ಮೋದಿ ಅವರು ಇವರೆಲ್ಲರ ಜೊತೆಗೆ ಮೀಟಿಂಗ್ ಅನ್ನು ನಡೆಸಿದ್ರು. ಅದಕ್ಕಿಂತ ಮುಂಚೆ ಸಿಡಿಎಸ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿ ಮಾತಾಡಿದ್ರು. ಸುದೀರ್ಘವಾದಂತಹ ಸಭೆ ಆಯಿತು. ರಾಜನಾಥ್ ಸಿಂಗ್ ಪ್ರಧಾನಿ ಮೋದಿ ಅವರ ಜೊತೆಗೆ 40 ನಿಮಿಷಗಳ ಕಾಲ ಮೀಟಿಂಗ್ ಮಾಡಿದ್ರು. ಅದಾದ ಮಾರನೇ ದಿನ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೆದವು. ಎಲ್ಲಾ ಸೇನಾ ಮುಖ್ಯಸ್ಥರುಗಳ ಜೊತೆಗೆ ಪ್ರಧಾನಿ ಮೋದಿ ಅವರು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ವಿದೇಶಾಂಗ ಸಚಿವ ಜೈಶಂಕರ್ ಅವರು, ಗೃಹ ಸಚಿವ ಅಮಿತ್ ಶಾ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ ಎಲ್ಲಾ
ಮುಖ್ಯಸ್ಥರು ಈ ಒಂದು ಮೀಟಿಂಗ್ ನಲ್ಲಿದ್ರು. ಅವಾಗ ಪಾಕಿಸ್ತಾನಕ್ಕೆ ಆತಂಕ ಎದುರಾಗಿತ್ತು. 100ಕ್ಕೆ 100ರಷ್ಟು ಭಾರತ ನಮ್ಮ ಮೇಲೆ ದಾಳಿಯನ್ನ ಮಾಡೇ ಮಾಡುತ್ತೆ, ದೇವರೇ ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಅಲ್ಲಿನ ಮಂತ್ರಿಗಳು ಮಾಧ್ಯಮಗಳ ಮುಂದೆ ಬಂದು ಪರಿಪರಿಯಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇರೆ ದೇಶಗಳಿಗೆ ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ, ಏಷ್ಯಾ ಭಾಗದಲ್ಲಿ ಶಾಂತಿಯನ್ನ ಕಾಪಾಡಿ, ದಯವಿಟ್ಟು ನಿಮ್ಮ ಸಹಕಾರ ಬೇಕು, ಅಣ್ವಸ್ತ್ರ ಯುದ್ಧದಿಂದ ನಮ್ಮನ್ನ ಕಾಪಾಡಿ ತಪ್ಪಿಸಿ ಈ ಒಂದು ಸನ್ನಿವೇಶವನ್ನ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಈ ಮಧ್ಯೆ ಭಾರತೀಯ ಸೇನೆ ಯಾವ ರೀತಿ ಸಮರಾಭ್ಯಾಸದಲ್ಲಿ ಮುನ್ನುಗ್ತಾ ಇದೆ, ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಯಾವ ರೀತಿ ಸಂದೇಶ ಕೊಡ್ತಾ ಇದೆ ನೋಡಿ. रखता है सबसे मजबूत फाइटर ट्रेनों में से एक माना जाता है, वो वायुसेना के हिसाब से बनाई गई है 2000 और सारी क्वालिटीज को, सारे स्टैंडर्ड्स को मेंटेन। ಪಾಕಿಸ್ತಾನದ ಎದೆಯಲ್ಲಿ ಗಡಗಡ ನಡುಕ ಶುರುವಾಗಿದೆ. ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಶತ್ರು ರಾಷ್ಟ್ರ ಈಗಾಗಲೇ ಪಿಕ್ಚರ್ ಬಿಟ್ಟು ಹೋಗಿದೆ. ಅವರು ಭಾರತ ನಮ್ಮ ಮೇಲೆ ದಾಳಿ ಮಾಡದೇ ಇದ್ರೆ ಸಾಕು ನೋಡಿ. ಮತ್ತೊಂದು ಯುದ್ಧ ವಿಮಾನ ತಾಲೀಮನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಯುದ್ಧ ವಿಮಾನಗಳ ತಾಲೀಮನ್ನ ಗಮನಿಸ್ತಾ ಇದ್ರೆ ಒಂದು ರೀತಿ ರೋಮಾಂಚನ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸಮರಾಭ್ಯಾಸದಲ್ಲಿ ತೊಡಗಿದ್ದಾರೆ. ಇದು ಸಹಜವಾಗಿ ಶತ್ರು ರಾಷ್ಟ್ರದ ಆತಂಕಕ್ಕೆ ಕಾರಣ ಆಗಿದೆ. ಲ್ಯಾಂಡಿಂಗ್ ತಾಲೀಮ್ ಇದು. ಈ ಎಲ್ಲಾ ಯುದ್ಧ ವಿಮಾನಗಳ ಲ್ಯಾಂಡಿಂಗ್ ತಾಲೀಮು ಈಗ ಆಗ್ತಾ ಇರೋದು ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ. ಮಿರಾಜ್, ಜಾಗ್ವಾರ್, ಸುಖೋಯ್, ಮಿಗ್, ರಫೇಲ್, ಬಹಳ ಮುಖ್ಯವಾಗಿ ರಫೇಲ್ ಯುದ್ಧ ವಿಮಾನ ಇದೊಂದೇ ಸಾಕು ರಫೇಲ್ ಪಾಕಿಸ್ತಾನನ ಹಿಂದಿ ಉಡಾಯಿಸಿದೆ. ಈ ಎಲ್ಲಾ ಯುದ್ಧ ವಿಮಾನಗಳ ತಾಲೀಮು ಈಗ ಅಲ್ಲಿ ಜೋರಾಗಿ ನಡೀತಾ ಇದೆ. ಈ ಎಲ್ಲಾ ತಾಲೀಮು ಈ ರೀತಿಯ ಕಸರತ್ತಿನಿಂದ ನೇರವಾಗಿ ಪಾಕ್ ವಾಯುಪಡೆಗೆ ಒಂದು ಸಂದೇಶ ರವಾನೆಯಾಗ್ತಾ ಇದೆ. ಬರ್ತಾ ಇದ್ದೀವಿ, ಹುಷಾರ್, ಇನ್ನು 1 ದಿನ 2 ದಿನದಲ್ಲಿ ನಿಮ್ಮ ಹೆಡೆಮುರಿ ಕಟ್ತೀವಿ ಅನ್ನೋ ರೀತಿಯಲ್ಲಿದೆ ಈ ರೀತಿಯ ತಾಲೀಮು. देश इस वक्त जुटा हुआ है। देखिए यहाँ पे आप देख पा रहे हैं
और जो हमारे दुश्मन है जब इसकी गर्जना सुनेंगे, जब इसकी ताकत को पता चले, तब तक उनके पैरों के नीचे से जमीन स्थिर होगी। तब देखिए ये यहाँ पे आप देख पा रहे हैं तस्वीरों में। और जो हमारे दुश्मन है जब इसकी गर्जना सुनेंगे, जब इसकी ताकत को पता चले, तब तक उनके पैरों के नीचे से जमीन स्थिर होगी। ನೋಡಿ, ಬಹುಶಃ ಯುದ್ಧದ ದಿನಗಳು ಸನ್ನಿಹಿತ ಆಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಈ ಎಲ್ಲಾ ದೃಶ್ಯಗಳನ್ನ ಗಮನಿಸ್ತಾ ಇದ್ರೆ. ಯಾಕಂದ್ರೆ ಮೂರೂ ದಳಗಳು ಕೂಡ, ನೌಕಾದಳ, ವಾಯುದಳ, ಈ ಕಡೆ ಭೂದಳ, ಎಲ್ಲಾ ಫೋರ್ಸಸ್ ಯಾವ ರೀತಿ ತಾಲೀಮಲ್ಲಿ ತೊಡಗಿಕೊಂಡಿವೆ ಅಂತಂದ್ರೆ, ಗಡಿಯುದ್ದಕ್ಕೂ ಈಗಾಗಲೇ ಭಾರತೀಯ ಸೇನೆ ನಿಗಾ ವಹಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಈಗಾಗಲೇ ಅವರು ಕೂಡ ಯುದ್ಧಕ್ಕೆ ಸರ್ವಸನ್ನದ್ಧರಾಗಿದ್ದಾರೆ. ಅವ್ರಿಗೆ ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಆ ರೀತಿ ಅವರು ರೆಡಿಯಾಗಿದ್ದಾರೆ. ಈ ಕಡೆ ನೌಕಾದಳ ಅವರು ಕೂಡ ಈಗಾಗಲೇ ಪಾಕಿಸ್ತಾನದ ಬಾರ್ಡರ್ಗೆ ಹೊಂದ್ಕೊಂಡಂತೆ ಆ ಸಮುದ್ರ ಪ್ರದೇಶಕ್ಕೆ ಅತಿ ಸಮೀಪದಲ್ಲಿಯೇ ಸಮರಾಭ್ಯಾಸದಲ್ಲಿ ತೊಡಗಿಕೊಂಡಿದೆ. ಪೋರ್ಬಂದರ್ ಹತ್ರ ಈಗಾಗಲೇ ವಾರ್ಶಿಪ್ಗಳನ್ನ ಡಿಪ್ಲಾಯ್ ಮಾಡಿ ಅಲ್ಲಿಯೂ ಕೂಡ ಸಮರಾಭ್ಯಾಸದಲ್ಲಿ ತೊಡಗಿಕೊಂಡಿದೆ. ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್